ಏನ ಅನ್ರಿ ಮಾವರ, ನಮ್ ತಂಗಿ ಅಡಿಗೆ ಮಸ್ತ್ ಮಾಡ್ತಾಳ ಬಿಡ್ರಿ. ಎಷ್ಟ್ ವರ್ಷ ಆಗಿತ್ತು ಗೊತ್ತ್ರಿ, ಒಂಥರ ವರ್ಷ ಅಂತಂದ್ರೆ ಏನು ದಿನಗಳ ಅವಾಗೊಮ್ಮೆ ಇವಾಗೊಮ್ಮೆ ಬಂದ್ ಹೋಗ್ಯವ ಇಲ್ಲ ಅಂತಲ್ಲ. ಈ ರೀತಿ ರುಚಿ ರುಚಿಯ ಊಟ ಮಾಡೋದು ಇಲ್ಲಿ ಬಂದಾಗ ನೋಡ್ರಿ ನಾನು ಏನಾಗಿತ್ರಿ, ಭಾರಿ ಆಗಿತ್ತು. ಆ ತೋಸಿ ಚುಮ್ಮರ್ ಅಂತರು ಬಾಯಾಗಿಟ್ರ ಕರಗಾತಾವ್ರಿ, ಹತ್ತಿ ಹತ್ತಿ. ಆ ಒಗ್ಗರಣೆ ಅನ್ನಂತ್ರು ಏನ್ ರುಚಿ ಆಗಿತ್ರಿ. ಅದೇ ಚಿತ್ರಾನ್ನ ಆ ಫುಟ್ಪಾತ್ ರೋಡ್ ಸೈಡ್ ಕೊಡ್ತಿರ್ತಾರಲ್ರಿ, ಆಟ್ ರುಚಿ ಆಗಿತ್ತು ನೋಡ್ರಿ. ನಡಕ್ ನಡಕ್ ಸಿಗ್ತಿರ್ತಾವಲ್ರಿ ಅವು. ಕಡ್ಲಿ ಬ್ಯಾಳಿ ಶೇಂಗಾ ಕಾಳು. ಅಣ್ಣ ತಂಗಿ ಇಬ್ರು ತಿನ್ನಾಕ ಹುಟ್ಟಿರು ನೋಡ್ಲಿ, ಮತ್ ವರ್ಣನೆ ಬೇರೆ ಮಾಡ್ತೀರಿ. ಅಲ್ರಿ ಮಾವರ ಗೊತ್ತಿಲ್ಲನ್ರಿ, ಈ ಜಲುಮವೇ ದೊರಕಿದೆ ರುಚಿ ಸವಿಯಲು. ಅಲ್ರಿ ಇನ್ನೇನೈತ್ರಿ ಮಾವರ, ನಂದು ಕೆಲಸ ಮಸ್ತ್ ತಿನ್ನೋದು ಇರೋದು ಆರಾಮ. ದೇವ್ರ ಜೀವನ ಇಷ್ಟು ಚಲೋ ಕೊಟ್ಟಿನ್ ಮತ್ತೇನೈತ್ರಿ. ಸುಮ್ನೆ ರೇಪ, ನಿಮಗಂತರೂ ದಿನಾ ನಮ್ ತಂಗಿ ಮಾಡಿ ತಿಂದು 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 ಅದೇನ ಅಂತಾರಲ್ಲ, ಕೈಯಾಂದ ಅದೇ ಕತ್ತಿ ಏನ್ ಗೊತ್ತೈತಿ ಕಸ್ತೂರಿ ಪರಿಮಳ ಅನ್ನೋಂಗ ಆಗ್ಬಿಟ್ಟತ್ ನಿಮಗ. ನಮಗ ಅಪರೂಪಕ್ಕೊಮ್ಮೆ ಸಿಗ್ತೈತಿ, ಬಡ್ಕೊಂಡ್ ತಿಂತೇವಿ. ದಿನಾ ಮಸ್ತ್ 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 ತಿಂತೀರಲ್ಲ, ಅದಕ್ ಸೊಕ್ರಿ ಮಾವಾರ ನಿಮಗ. ದಿನಾ ರುಚಿ ಇಲ್ಲದ ಊಟ ಮಾಡಿದ್ರಂದ್ರ ಎಂದರ ಒಂದಿನ ರುಚಿ ಇದ್ದಿದ್ ಸಿಕ್ಕಿತ್ತಂದ್ರ ನಿಮಗ ಅಪರೂಪಕ್ಕಿತ್ತ ನಮ್ಮಂಗ. ಯಾಕ್ಲೇ ಮಗನ ಏನಾಗಿತ್ಲೆ ಪಾಪ ನಮ್ಮ ತಂಗಿ ಎಂತ ರುಚಿ ಅಡಿಗೆ ಮಾಡ್ತತಿ, ಅದಕ್ಕೆ ಹೋಗಿ ಹೆಸರಿಡ್ತೀಯಲ್ಲೇ. ಮಾನ್ಯ ಅದ್ ಎಂತದ ಪಲ್ಯ ಅಂತ ಮಾಡಿದ್ರು, ಎಂತ ರುಚಿಯಾಗಿತ್ತದು. ನಾ ಅಂತ ರುಚಿ ಊಟ ನಾನು ಹಿಂದಿ ಕೈಯಾಗೂ ತಿಂದಿಲ್ಲ. ಇನ್ನೇನ್ ಮಾಡ್ರಿ ಅದನ್ನ ಅಂತ ಹೇಳಿನಿ ನಮ್ಮ ತಂಗಿಗೆ. ನೀನ್ ನೋಡಿದ್ರೆ ಇವ್ ನಮ್ಮನಿ ಹೊಗಳಾಕತ್ತೀಯಲ್ಲ. ಹಂಗ ನೋಡಿ ಈಗ ನನಗಂದೆ ಅಲ್ಲ, ಕತ್ತಿಗೆ ಏನ್ ಗೊತ್ತ ಕಸ್ತೂರಿ ಪರಿಮಳ ಅಂತೇಳಿ. ಹಿತ್ಲು ಗಿಡ ಮದ್ದಲ್ಲ ನಿಮ್ಮಂತವ್ಕ. ಮಾವಾರ ಬಿಡ್ರಿ ಸಾಕ್ ಹೊಗಳಿದ್ದು ತಂಗಿನ. ಮೊದಲ್ ನಮ್ ತಂಗಿ ಮಾಡೋ ಅಡಿಗೆಗೆ ಹೋಗ್ರಿ, ಎಂತ ರುಚಿ. ನನ್ನ ಹೆಂಡತಿಗೆ ಅಡಿಗೆ ಬರ್ತತೇನ್ರಿ. ಅಲ್ರಿ ಅದೇನದು ಹತ್ತಿ ಕಾಳಾಗಿರ್ತಾವ ಅನ್ನದ ಅಗಳ ಅನ್ನೋದು, ನೀರ್ ಹಾಕಿ ನೋಟ್ ಮೆತ್ತಗ್ ಮಾಡಂದ್ರ ದಿನಾ ಮಾಡುದಿಲ್ಲ, ಅದನ್ನ ಮಾಡ್ತಾಳ. ಆಮ್ಯಾಗ ಅದ್ ಎಂತದ ಏನದ ಆಕಿಗೆ ಅಡಿಗೆನ ಬರುದಿಲ್ಲ. ಆ ಜುಣಕ ಅಂತ ಮಾಡ್ತಾಳ, ಮುಟ್ಟಿದ್ರ ಮ್ಯಾಣಾಗಿರ್ತದ ಅದು. ಹೋಗ್ರಿಪ ತಗ. ಅದಕ್ಕ ಮಗನ ತಿಂದ್ ಹಿಂಗಾಗಿ ಏನ ನೋಡು ಸ್ವಾರಿಕಾಯಿ ಆಗಿಬಿಟ್ಟಿ ಪಾಪ. ನಿನ್ನ ಅವತಾರ ನೋಡ್ಕೊ ಮಗನ, ತಿಂದು ಕುಂಬಳಕಾಯಿ ಆದಂಗಾಗಿ. ನನ್ನ ಅವತಾರ ನೋಡ್ಕೊ ಹೆಂಗದನ್ ಅಂತೇಳಿ. ಇಲ್ಲೇ ಗೊತ್ತಾಕತಿ ಯಾರ ಮನ್ಯಾಗ ರುಚಿ ಅಡಿಗೆ ಆಕತಿ ಅಂತೇಳಿ. ಅಯ್ಯೋ ಮಾವರ, ವಂಶ ಪಾರಂಪರ್ಯಾಗಿ ನಾವ್ ಹಿಂಗದೇವ್ರಿ. ನಿಮ್ಮಂಗ್ ನಾಯಿ ಬಿಡಿ ಕೋಲ್ಗತೆ ಇದ್ದು ರೂಢ ಇಲ್ಲ ನಮಗ. ಅಲ್ರಿ ನೋಡ್ರಿ ಇಲ್ಲಿ ಎಲ್ಲ ಗ್ಯಾಸು. ಹೊಟ್ಟಿ ತಿಂದು ಬೇತಂತ ತಿಳ್ಕೊಂಡಿರ್ನ ನೀವು. ಇಲ್ಲ, ನಿಮ್ ತಂಗಿ ಮಾಡಿರೋ ಅಡಿಗೆ ಇಂತ ತಿಂದು 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 ಹೊಟ್ಟಿ ಗ್ಯಾಸ್ ತುಂಬೈತಿ. ಇವತ್ತು ನಾಷ್ಟಾ ಅಡಿಗೆ ಗೊಂಡ್ ರುಚಿಯಾಗಿತ್ತ, ಅದನ್ನ ಹೇಳತ್ತಿದ್ ನೋಡ್ ಮಾವಾರ ಮುಂದ. ನನ್ನ ಹೆಂಡತಿನೂ ಹಿಂಗ ಮಾಡ್ತಾಳ್ರಿ, ಏನ್ ರುಚಿ, ಇದಕ್ಕೆ ರುಚಿಯಾಗಿರ್ತತ್ರಿ ನನ್ನ ಹೆಂಡತಿ ಅಡಿಗೆ ಅಂತೇಳಿ. ಮತ್ ಈಗ ಅನ್ನಕತ್ತಿದ್ದಿ ನಿಮ್ ತಂಗಿ ಅಡಿಗೆ ತಿಂದು ಸ್ವಾರಿಕಾಯಿ ಆದಂಗಾಗಿ ನೀ ಬರೀ ಹೊಟ್ಟೆ ಗ್ಯಾಸ್ ತುಂಬೈತಂತೇಳಿ. ಮಾವಾರ ಸ್ವಲ್ಪ ಸುಮ್ನಿರ್ರಿ ಮಾವಾರ, ಎದಕ್ಕೆ ಹಚ್ಕೊಡತ್ತೀರಿ? ಯಾಕೈತಿತ್ತ ಕಿವಿನ ಕೇಳುವಲ್ಲ ನೋಡ್ರಿ ಮಾವಾರ ನಿಮ್ದು. ಏನ್ರ ಹೇಳಿದ್ದು ಏನ್ರ ಕೇಳ್ತಿರಪ್ಪ. ಹೊಟ್ಟಿ ಗ್ಯಾಸ್ ಆದಂಗ ಆಗ್ಬಿಟ್ಟಿತ್ತು, ಈ ಊಟ ತಿನ್ನಲ್ರಿ ಆರಾಮಾತ. ಆಮೇಲೆ ಮೊದಲು ಮದುವೆಗಿಂತ ಮುಂಚೆ ಸ್ವಾರಿಕಾಯಿ ಇದ್ದಂಗಿದ್ದೆ, ನಿಮ್ ತಂಗಿ ಮಾಡು ಅಡಿಗೆ ತಿಂದು ಹಿಂಗ್ ಗೊಟ್ಟೋದ್ ಗಜ ಆದಂಗ ಏನಂತ ಹೇಳಿದ್ದ. ಇದೆಲ್ಲ ನಾಟಕ ಬೇಡ, ನಾ ಬಂದ್ ನಿಂತ ಬಾಳತ್ತಾಗಿತ್ತು, ಎಲ್ಲ ಪಸರ ಆಗೈತಿ. ಎಲ್ಲ ಕಿವಿ ದೇವ್ರ ನನಗೂ ಕೊಟ್ಟಾನ, ಕೇಳಿಸ್ಕೊಂಡನಿ. ಏನ ನಾಷ್ಟಾ ರುಚಿಯಾಗಿತ್ತ ಇವತ್ತಿಂದ? ನಾ ಮಾಡು ಅಡಿಗೆ ರುಚಿಯಾಗಿರಂಗಿಲ್ಲನು? ಹತ್ತಿ ಕಾಳ ಮುಟ್ಟಿದ್ರ ಮ್ಯಾಣ ಇನ್ನು ಏನೇನಾಗಿತ್ತ? ಕೇಳಿಸ್ಕೊಂಡ ಬಿಟ್ಟಿನ. ಅದ ಬೇಜಾರ್ ಮಾಡ್ಕೋಬೇಡ. ಅಂದ್ರೆ ಇವತ್ತು ಕರ್ನು ರುಚಿಯಾಗಿತ್ತ. ನಮ್ ತಂಗಿ ಏನ ಅಂದ್ರು ಅಡಿಗೆ ರುಚಿ ಮಾಡ್ತಾವ ನೋಡು. ಅಕ್ಕಿ ಕಡೆ ಕೇಳು, ಅನ್ನ ಹೆಂಗ್ ಒಗ್ಗರಣೆ ಹಾಕಿದ್ದಿ, ಆಮೇಲೆ ಏನದ ಇನ್ನೊಂದೇನದ ಚೋಸಿ ಚುಮರಿ ಹೆಂಗ್ ಮಾಡಿದ್ರಿ ಅಂತ ಸ್ವಲ್ಪ ಕೇಳ್ಕೊ. ಅದ್ರಾಗ ಏನ್ ತಪ್ಪೈತಿ? ಹೊಸ್ತ ಕಲಿಯೋದ್ರಾಗ ಏನ್ ತಪ್ಪೈತಿ? ಮನುಷ್ಯ ಹುಟ್ಟಿಂದ ಸಾಹಿತ್ಯನೂ ಕಲಿತಿರ್ತಾನಂತ ಗೊತ್ತುನು? ಹುಟ್ಟಿಂದ ಸಾಹಿತ್ಯನೂ ಕಲಿತಿರ್ತಾನ, ತಪ್ಪಲ್ಲ. ಕಲ್ತಿದ್ದನ್ನ ಹೊಳ್ಳ ಕಲಿಬೇಕಲ್ಲ, ಅದು ತಪ್ಪು ಅಲ್ಲ. ಇವತ್ತು ತಿಂದ್ರಲ್ಲ ತೋಸಿ ಚುಮ್ಮರಿ ಅನ್ನ, ಯಾರು ಮಾಡಿದ್ದಂತ ಮಾಡಿರಿ? ಯಾರು? ನಮ್ ತಂಗಿನ ಮಾಡ್ಬೇಕಲ್ಲ. ನಾ ಮಾಡಿದ್ದೆ. ನಿಮ್ ತಂಗಿ ಮೊಮ್ಮಗು ಬಂದಾನ, ಮೊಮ್ಮಗು ನೋಡ್ಕೊಂತ ಅಲ್ಲೇ ಕೊನೆಗ ಅದಾಳ, ಹೊರಗ ಬಂದಿಲ್ಲ. ನಾನ ಹೋಗ್ಲಿ ಬಿಡು ಪಾಪ, ಮೊಮ್ಮಗು ಜೊತೆಗೆ ಅದಾಳ ಅಂತೇಳಿ ನಾನ ಮಾಡಿದ್ದೆ. ಹೆಂಗಾಗಿತ್ತ? ರುಚಿಯಾಗಿತ್ತಿಲ್ಲ? ಮನ್ಯಾಗ ಇಂಥದ ಕಮ್ಮಂದ ಮಾಡಿ ಹಾಕಿದ್ರ ದಿಮಾಕ್ ನಿಮಗ ಸೊಕ್ಕ. ನಿಮಗ ತಿನ್ನು ಮಟ ತಿನ್ ಚಲೋ ಆಗಿಲ್ಲ ಅಂತೀರಿ. ಹಿಂಗ ನಿಮಗ ಬೇರೆ ಮಾಡಿದ ರುಚಿ ಆತಾವ, ತಮ್ ಹೆಂಡ್ಯಾರ್ ಮಾಡಿದ ರುಚಿ ಆತಂಗಲ್ಲ. ಹಿತ್ಲಿ ಗಿಡ ಮದ್ದಲ್ಲ ಅಂತಾರಲ್ಲ, ಅದು ಸುಳ್ಳಲ್ಲಿ ನೋಡದ.
ಏನದ ಜಗಳ? ತಂಗ್ಯವ್ವ ಮಾವಾರ್ ಮಾಡುದು ಒಂದೊಂದಲ್ಲಿ ನೋಡು, ನನಗ ನನ್ನ ಹೆಂಡತಿಗೆ ಜಗಳ ಹಚ್ಚಿಬಿಟ್ರ. ಏನ್ರಿ ನಿಮ್ಮ ಮಾಡಕ್ ಹೊರೆ ಬದುಕಿಲ್ಲನೆ? ಸಣ್ಣ ಹುಡುಗರ ಗತೆ ಅವ್ರಿಬ್ರಿಗೆ ಏನ್ರ ಅಂತ ಅಂದಿಟ್ಟು ಏನಾಗಬೇಕಾಗಿತ್ತು ನಿಮ್ಗ? ಸುಮ್ಮನೆ ಇರೋದು ಬಿಟ್ಟೆ. ನಿಮ್ಮ ಅವ್ನ್ ದೀಡ್ ಪೂಟು ಅಚ್ಚೇರು ಪಾವು ಚಟಾಕ್ ಹೇಳುದು ಒಟ್ಟು ಕೇಳು. ಆ ಇವತ್ತು ನಾಷ್ಟ ಯಾರಪ್ಪ ಮಾಡಿದ್ದು? ನಮ್ಮ ತಂಗಿ. ಇವ ನೀ ಮಾಡಿ ಅಂತ ತಿಳ್ಕೊಂಡು ಹಾಡಿ ಹೊಗಳಾಕತ್ತಿದ್ನ. ಪಾಪ ನಮ್ಮ ತಂಗಿಗೆ ಬಾಯಿಗೆ ಬಂದಂಗೆ ಬೇಯತ್ತಿದ್ನ. ಅದನ್ನ ಕೇಳಿಸ್ಕೊಂಡಾಳ, ಬೇಜಾರಾಗೈತಿ, ಬಂದು ಹೇಳಾಕತ್ತಾಳ ನಾ ಮಾಡಿದ್ದು ನಿಮ್ಮ ಎಟ್ಟು ಮಾಡಿ ತೋಡಿ ಕೂಳ್ ಕುಚ್ಚಿ ಹಾಕಿದ್ರು ನಿಮ್ಗೆ ರುಚಿ ಹತ್ತಂಗಿಲ್ಲ, ನಿಮ್ಮ ತಂಗಿ ಮಾಡಿದ್ದು ರುಚಿ ಹತ್ತೈತಿ, ಇವತ್ತು ಮಾಡಿದ್ದು ನಾನು ಅದು ರುಚಿ ಹತ್ತಿಲ್ಲ ನಿಮ್ಗೆ ಅಂತ ಒದರಾಡಕತ್ತಾಳ. ಕರೆಕ್ಟ್ ಐತಿ. ಹೂನ ಶಾಂತ, ಇವತ್ತು ನಾ ಮಾಡಿಲ್ಲ ನಾಷ್ಟ. ರುಚಿ ಆಗಿತ್ತಂತದೇನೋ ಭಾಳ. ನಾ ಮನ್ಯಾಗ ಅಲ್ಲಿ ಮಾಡೋದು ರುಚಿ ಆಗಿರಂಗಿಲ್ಲ ಅಂತ. ಅಲ್ಲೇ ಇಲ್ಲೇ ಅದ ಉಪ್ಪು, ಅದ ಖಾರ, ಅದ ಸಾಸಿವೆ, ಅದ ಜೀರಿಗೆ, ಅದ ಅರಶಿನ, ಅದ ಒಣ ಬೆಳ್ಳುಳ್ಳಿ, ಮತ್ತಿನ್ನೇನು ಹಾಕಿರ್ತೀನಿ? ಮೊಮ್ಮಗನ್ ಕುಟ್ಕುಂತಿ ಇಲ್ಲೇನು? ಹೋಲ್ ಬಿಡು ಪಾಪ ಅಂತ ನಾ ಮಾಡಿದ್ರೆ ತಿನ್ನು ಮಟ್ಟ ತಿಂದಾರ ಗುದ್ದಡ್ರು ಹಂಗ ತಿಂದು ಇಂಥ ನಾಟಕಿನ ಮತ್ತೆ ನಿಮ್ಮಣ್ಣ ನನ್ನ ಮದುವೆ ಆಗುವಂಗ ಈ ಹೊಟ್ಟಿ ಎಷ್ಟು ಸಬೂಳಿತ್ತ ಇದು. ಈಗ ನೋಡ ಹಾವಿನ ಹೊಟ್ಟೆ ಆಗೈತಿ. ಈಗ ನೋಡ ಗಣಪ ಹೊಟ್ಟೆ ಊದ್ತಿರ್ತಲ್ಲ ಹಂಗ ಊದೈತಿ. ಜೀವಮಾನ ಪೂರ್ತಿ ಇವ್ರ ಹೊಟ್ಟಿ ಕೂಳ್ ಕುಚ್ಚ ಹಾಕದ ಆಗೈತೆ ನಮ್ದು. ಮತ್ತೆ ನೋಡಿದ್ರೆ ಇಂಥ ಮಾತು ಬರ್ರಿ ಅತ್ತಿ ಕಾಳ ಅಂತ ಅನ್ನಂದಿರಲ್ಲ ಅದನ್ನ ಬೇಯಿಸಾಕ್ತೇನೆ, ಮ್ಯಾಣ ಅಂದಿರಲ್ಲ ಮ್ಯಾಣನ ಕುದಿಸಾಕ್ತೇನೆ. ಅಣ್ಣಯ್ಯ ನೀನು ಹಂಗ ಮಾಡ್ಬಾರ್ದಪ್ಪ ಯಪ್ಪ. ಮೊದಲು ನೀವು ಗಂಡುಗಳು ಆದವರು ನಿಮ್ ಹೆಂಡ್ಯಾರು ಮಾಡಿದ ಅಡಿಗೆ ರುಚಿ ಹೊಗಳಾಕ್ ಕಲೀರಿ. ಬರೇ ಮಂದಿ ಹೆಣ್ಮಕ್ಳು ಮಾಡಿದ ರುಚಿ ಹತ್ತತಿ, ನಿಮ್ಗ ಬೇರೆದವ್ರು ಮಾಡಿದ ರುಚಿ ಹತ್ತತಿ, ಮನೆಯವ್ರದ್ದು ಅದು ಬಿಟ್ಟು ಹೆಂಡತಿದ್ ಬಿಟ್ಟು ಎಲ್ಲಾರ್ದು ರುಚಿ ಹತ್ತತಿ. ಹಿಂಗ್ ಮಾಡೋದಕ್ಕ ನಿಮ್ಗ ಮತ್ತೆ ಹೆಂಡ್ಯಾರು ಹೆಟ್ಟುದು. ಗೊತ್ತಿತ್ತು ಹಂಗ ಏನ ಕಾಡ್ಸಕ್ ಒಂದ್ ಮಾತ. ನೀ ಇದ್ ನೋಡಿದ್ರೆ ಈ ನಮ್ನಿ ರಣಚಂಡಿ ಅವತಾರ ತಾಳಿ ಬಿಟ್ಟಾಳ. ತಾಳಿ ಬಿಡ್ತಾಳ ಅನ್ನೋದೆಲ್ಲ ಅಂದ ಹೋಲ್ ಬಿಡುವ. ಈಕಿ ಕೂಟ್ ಮಾತಾಡತ್ರ ಹೊತ್ತಕತಿ ಶಾರಿ. ಅಲ್ಲಿ ನೀಲಿ ಶಾಂತಕ್ಕ ಇದೇನವ ಮೊಮ್ಮಗನ್ ಬಿಟ್ಟು ಒಂದಿಟ್ಟು ಸಡ್ಲ ಬಿಟ್ಟು ಇಲ್ಲಿ ತಳಗ ಬಂದ್ಬಿಟ್ಟಿಯಲ್ಲ. ಹೊಟ್ಟೆ ಸಿತ್ತ ಅದಕ್ಕೆ ತಿಂದು ಮತ್ತೆ ಮ್ಯಾಲ ಒಕ್ಕನಿಗೆ ಬರ್ರಿ ಇಬ್ರು ನಾಷ್ಟ ಮಾಡುವಂತ್ರಿ. ನಮ್ಮ ಅತ್ತಿಗೆ ಮಾಡ್ಯಾರ ಇವತ್ತು. ಮನ್ಯಾಗ ನಾಷ್ಟ ಮಾಡೇ ಬಂದೇವಿ, ಅದಕ್ಕೆ ಬರ್ಲಿಲ್ಲ ತಗೋ ನಾವು ಬೇಡ. ನೀ ತಿನ್ನು ಹೋಗ್ಬೇಕಾರ, ನಾ ಇಲ್ಲೇ ಕುಂದಿರ್ತೇನಂತ. ನೀ ತಿಂದು ಬಂದಿಂದ ಮಾತಾಡೋಣ, ಮತ್ತೆ ಆಮೇಲೆ ತಿನ್ನಕಿನ್ ಬಿಡಿಸಿ ನಿಂತಂಗ ಆದಿತ್ತವ ಬಾಳೆ ಅದಕ್ಕೆ. ಸುಬ್ಬ್ಯಾರ ಏನ್ ನಿಮ್ ಇದ್ರಿಗೆ ತಿಂದ್ರೆ ಕಸ್ಕೊಂಡ್ಬಿಡ್ತೀರ, ಏನ್ ಕಂಡು ಬಿಡ್ತೀರಿ? ಏನ್ ತಿನ್ಲಾರ ದೇಶದಾಗ ಯಾರು ತಿನ್ನಾತೇನೆ ನಾನು. ನಮಗೆ ಮುಚ್ಚಿ ಪಚ್ಚಿ ತಿಂದ್ರು ರೂಢ ಇಲ್ಲ ಇವತ್ತಾಯಿ. ಕುಂದ್ರಿ ನಿಮ್ಗೂ ಹಾಕೊಂಬರ್ತೇನಂತ. ಇಲ್ಲಿಕಂದ್ರೆ ನಿಮ್ ಕೂಟ್ ಮಾತಾಡಿ ಆಮೇಲೆ ತಿಂತಾನಂತ. ಇಲ್ಲ ಹಾಕೊಂಬಂದು ನಿನ್ನ ಇದ್ರಿಗೆ ತಿಂತಾನಂತ. ಯವ್ವ ಶಾಂತಕ್ಕ ಆತ ನಿನ್ನ ತಿಳಿದಂಗ ಮಾಡು. ಈಗ ಎದಕ್ ಬಂದ್ವಿ ಅಂದ್ರ ಅಲ್ರಿ ಗಿರ್ಜಕ್ಕರ, ನಿನ್ನೇನ ನೀವು ದೀಡ್ ಪೂಟ್ ಕೂಟ ಪೈಟ್ ಮಾಡ್ತೇನೆ ಅಂದಿದ್ರಿ, ಪೈಟ್ ಎಲ್ಲ ಸಮಾಪ್ತಿ ಆತ? ಗೌಡ್ರೆ ನಾನು ಶಾಂತಕ್ಕ ಇಬ್ರು ಕಾನ್ಫರೆನ್ಸ್ ಆಗಿಬಿಟ್ವಿ. ಕಾನ್ಫರೆನ್ಸ್ ಅದರಿ ಗೌಡ್ರೆ, ಸಮ್ಮಿಶ್ರ ಸರ್ಕಾರ ಇಬ್ರು ಕೂಡ್ಬಿಟ್ವಿ. ಕಾಂಪ್ರಮೈಸ್ ಎಂತದ ಒಂದ್ ಐಸ್. ಸುಮ್ನೆ ಇರ್ತೀರ್ನ ಯಾರು ಏನ್ರ ಮಾತಾಡೋದ್ನ ಕಂಡು ಹಿಡಿದು ಹೇಳಾಕ ಬರ್ತಿರ ದೊಡ್ಡ ಲಾಯರ್ ಗತೆ. ಸುಮ್ಕಿರ್ರಿ. ಈಗ ಅರ್ಜೆಂಟ್ ಓದಿ ಬರ್ದು ಕಲ್ತ ಆಕೇನು MBBS ಮುಗಿಸಿ ಏನು ಆಫೀಸರ್ ಆಗ್ಬೇಕಾಗೈತನ? ಏನು IAS ಮಾಡಿ ಟೀಚರ್ ಆಗಿ ಶಾಲೆ ಹುಡುಗರು ಕಲ್ಸಕ್ ಹೋಗ್ಬೇಕಾಗೈತನ? ಸುಮ್ಕಿರ್ತೀರಿ ಏನಂತೀರಿ? ಇದೊಂದು ನಮ್ಮ ಮನ್ಯಾಗ ಹುಚ್ಚೂರ್ ಸಂತಿ ಅನಪಡ್ ಗಿರಾಕಿ. ನಿಮ್ಮ ತಂಗಿ ಹುಟ್ಟು ನೋಡಲ್ಲ ಆಕಾರ ನೋಡಲ್ಲಿ. MBBS ಮಾಡಿ ಆಫೀಸರ್ ಆಕತ್ತಂತ, IAS ಮಾಡಿ ಟೀಚರ್ ಆಕತ್ತಂತ. ಎಲ್ಲಿಂದ ಎಲ್ಲಿಗೆ ಹಚ್ಚ ನೋಡೋದು ಒಯ್ದು. ಯಾಕ್ರೀ ಮಾವ್ರ ಯಾಕೆ ಆಗ್ಬಾರ್ದಂತೇನ್ ನಾನು? ಎಲ್ಲಾರು ಹಂಗಾರ ಏನ ಓದಿದ್ದಕ್ಕ ಮಾಡು ಕೆಲ್ಸಕ್ಕ ಒಂದೇ ಇರ್ತದಂತ ಮಾಡಿರನ? ಯಾರ್ಯಾರೋ ಏನೇನೋ ಓದಿರ್ತಾರೆ, ಇನ್ನೇನೋ ಕೆಲಸ ಮಾಡ್ತಿರ್ತಾರ. ದೇಶನ ಉಲ್ಟಾ ಪಲ್ಟಿ ಆಗೈತಿ. ನಮ್ ತಂಗಿ ಯಾಕೆ ಉಲ್ಟಾ ಪಲ್ಟಿ ಮಾತಾಡ್ಬಾರ್ದು? ಮಾತಾಡ್ಬೋದ್ರಿ, ಇದು ಪ್ರಜಾಪ್ರಭುತ್ವ. ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದು. ಯಪ್ಪ ಆತ್ ಬಿಡು ಮರ, ನೀ ಈ ವರ್ಷ ಎಲೆಕ್ಷನ್ ನಿಂತವ್ರಗತೆ ಮಾತಾಡಕ್ ಹೋಗ್ಬಿಡ. ಹಂಗ್ಯಾಕ ಯಾರ್ದಾರ ಮನೆಗೆ ಏನ್ರ ಕದ್ರೆ ಅವ್ರು ಹೊಡ್ಯಾಕ ಕೋಲಿಗಿಲ್ ತಗೊಂಡ್ ಬೆನ್ನತ್ತಾರ ಮತ್ತೆ ಶಾಂತವನ್ ಮನೆಗೆ ಹೊಕ್ಕೊಳಕ್ ಬಂದಿರೇ. ಯವ್ವ ಇಲ್ಲಿ ಮೊದ್ಲ ಶಾಂತವನ್ ಮನೆ ತುಟ್ಟಿ ಸಾಮಾನ್ ಅದಾವ ಅಂತಿಂತಾವು ಬಂದ್ಗ ನಿಮ್ಮನ್ ಹೊಡಿ ಕೈಲೆ ಸಾಮಾನ್ ಹೊಡೆದ ಗಿಡದ ಹಾಕ್ಯಾರ. ಮೊದ್ಲು ರೋಡಿಗೆ ನಡೀರಿ ನೀವು. ನೀನಾರ ಅದೀವ ಪಾರಿ ಊರ್ ಬಿಡಾಡಿ ಯಾಕೆ ಬೆಕ್ಕ ಹೇಳಂದ್ರೆ ನೀವ ಬೆಕ್ ಜೋಡಾಗಿ ಏನಾಕಿ ಕುಟ್ಟ ಮತ್ತೆ ನಾಯಿಗೆ ಬೆನ್ನತ್ತಿತ್ತ ಮತ್ತೆ ಹೇಳಕ್ಕಾಗಲ್ಲ. ನಿಮ್ಮ ಅವತಾರಗಳು ನೋಡಿ ಬೆನ್ನತ್ತಿದ್ರು ಹತ್ಬೋದು. ಅದಲ್ ಬಿಡ್ಲೆ ಅದಲ್ ಬಿಡ. 2000 ನೋಟ್ ಬ್ಯಾನ್ ಆಗೈತಂತ. ಏನ ನೋಟ್ ಬ್ಯಾನ್ ಆಗೈತಂತ? ಇವಕ್ಕೆ ಮಾಡಕ್ ಹೊರೆ ಬದುಕಿಲ್ಲ. ಏನಾರ ಒಂದು ಕೇಳಿಸ್ಕೊಂಡಿದ್ವಿ ಏನಾರ ಬಂದು ಹೇಳ್ತಾವಲ್ಲ. ಸುಮ್ಕೊಂಡ್ರೆ ಅದ್ಯಾಕೆ ಬ್ಯಾನ್ ಆಗತಿ? ಬ್ಯಾನ್ ಆಗುದಿಲ್ಲ, ಇನ್ನೊಂದು ಆಗುದಿಲ್ಲ. ಏನ್ರ ಒಂದು ಹೇಳ್ಕೊಂತ ಅಲ್ಲ. ಈ ವರ್ಷದ ಹಿಂದೆ 1000 ನೋಟು 500 ನೋಟು ಓಸು ಹೋಗ್ಲಿಲ್ಲ. ಮತ್ತೆ 2000 ಹೊಸ ತಂದಿದ್ದೀನಿ, ಇದನ್ನ ಬ್ಯಾನ್ ಮಾಡಿ ಏನ್ 5000 ಒಮ್ಮಕ ತರ್ತಾರಂತ, ಮತ್ತೆ ಹೆಸರು ತರ್ತಾರಂತ. ಏನೇನ ಬಾಯಾಗ ನನ್ನ ಕಿವುಡು ಮಲ್ಲವನ್ ಮಾಡಿ ಏನೋ ಕಿವಿ ಕೇಳಾರ್ದು ಏನ್ರ ಒಂದ್ ಬಂದು ಹೇಳಾಕ. ಅಯ್ಯೋ ಹೌದೇನ್ರಿ? ನಾನು ಇವತ್ತು ನ್ಯೂಸೇ ನೋಡಿಲ್ಲ ನೋಡ್ರಿ. ಇಲ್ಲಾಂದ್ರೆ ನನಗೂ ಗೊತ್ತಾಕಿತ್ತಪ್ಪ. ಹ್ಞೂನ್ರಿ ಗೌಡ್ರ, ನ್ಯೂಜಿನಾಗೆಲ್ಲ ಹೇಳಕತ್ತಾರ ಇವತ್ತು ಅದ ಸುದ್ದಿ. ಯಾವ್ದಾದ್ರು ಸೆಪ್ಟೆಂಬರ್ ಮಟ್ಟ ಏನೋ ಟೈಮ್ ಕೊಟ್ಟಾರಂತ. ಯಾರ್ಯಾರ ಕಡೆ 2000 ನೋಟ್ ಅದಾವ ಎಕ್ಸ್ಚೇಂಜ್ ಮಾಡ್ಕೊರಿ ಅಂತೇಳಿ. ಅಲ್ಲ ಅದಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಹತ್ರ ಇರೋದೆಲ್ಲ ಲೀಗಲಿ ಹಣ. ಎಲ್ಲ ಇರೋದ ಇಡೀ ಮನಿ ತಡ್ಕಾಡಿದ್ರೆ ಒಂದು 2000 ರೂಪಾಯಿ
ಸಿಗಂಗಿಲ್ಲ. 500 ನೋಟ ಚಿಲ್ಲರ್ ಬಲ್ಲಾರ ಇರ್ತಾವ. ನಮ್ಮಂತಾರ ಯಾಕೆ ತಲೆ ಕೆಡಿಸ್ಕೋಬೇಕು? ಇನ್ನು ನಮ್ಮ ಶಾಂತಕ್ಕ ಗೌಡ್ರು ಒಂಚೂರು ಏನಾರು ತಲೆ ಕೆಡಿಸ್ಬೇಕು